صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇದನ್ನು ಮರೆತರೆ ಸ್ವರ್ಗಕ್ಕಿರುವ ದಾರಿಯನ್ನು ಮರೆತಂತೆ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮನ್ ನಸಿಯ ಸ್ವಲಾತ ಅಲಯ್ಯ, ಯಾರಾದರೂ ನನ್ನ ಮೇಲೆ ಸ್ವಲಾತ್ ಹೇಳುವುದನ್ನು ಮರೆತರೆ. ಒಂದು ರಿವಾಯತ್ನಲ್ಲಿ ಕಾಣಬಹುದು, ನನ್ನ ಹೆಸರು ಕೇಳಿಯೂ ಕೂಡ ನನ್ನ ಮೇಲೆ ಸ್ವಲಾತ್ ಹೇಳಲು ಯಾರಾದರೂ ಮರೆತರೆ, ಖತಿಅತ್ ತ್ವರೀಕಲ್ ಜನ್ನ, ಸ್ವರ್ಗಕ್ಕೆ ಇರುವ ದಾರಿಯನ್ನು ಆತನು ಮರೆತಂತೆ ಎಂದು. ಅಂದರೆ ನನ್ನ ಮೇಲೆ ಸ್ವಲಾತ್ ಹೇಳಲು ಯಾರಾದರೂ ಮರೆತರೆ ಖಂಡಿತವಾಗಿಯೂ ಅವನಿಗೆ ಸ್ವರ್ಗ ಪ್ರವೇಶ ಅಸಾಧ್ಯ ಎಂದು. ಅಂದರೆ ಸ್ವರ್ಗಕ್ಕೆ ಇರುವ ದಾರಿ ಮರೆತರೆ ಮತ್ತೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ, ಅಥವಾ ದಾರಿ ತಪ್ಪಿದರೆ ಅದು ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ನರಕ ದಾರಿಯಲ್ಲಿ ಹೋದರೆ ಖಂಡಿತವಾಗಿ ನರಕಕ್ಕೆ ಹೋಗ್ತೇವೆ. ಆದ್ದರಿಂದ ಸ್ವರ್ಗದ ದಾರಿ ತಪ್ಪುತ್ತದೆ ಅಥವಾ ಸ್ವರ್ಗದ ದಾರಿ ಮರೆತು ಹೋಗುತ್ತದೆ ಎಂಬುದರ ಅರ್ಥ ಸ್ವರ್ಗ ಪ್ರವೇಶ ಅಸಾಧ್ಯ ಎಂದು. ಆದ್ದರಿಂದ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅತಿಯಾಗಿ ಸ್ವಲಾತ್ ಹೇಳೋಣ. ನಾಳೆ ಪರಲೋಕದಲ್ಲಿ ರಕ್ಷೆ ಹೊಂದಲು ನಮಗೆ ಇರುವಂತಹ ಏಕೈಕ ಅಸ್ತ್ರ ಅದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿರುವಂತಹ ಆ ಒಂದು ಮಹಬ್ಬತ್, ಅದೇ ರೀತಿ ಸ್ವಲಾತ್ ಆಗಿದೆ. ಅಂದರೆ ಮಹಬ್ಬತ್ ಇದ್ದರೆ ನಮಗೆ ಸ್ವಲಾತ್ ಹೇಳಲು ಸಾಧ್ಯ. ಆದ್ದರಿಂದ ನಾವು ಸ್ವಲಾತನ್ನು ಅಧಿಕಗೊಳಿಸೋಣ. ಪ್ರತಿದಿನವೂ ಕೂಡ ನಮ್ಮಿಂದ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪುವಂತಹ ಒಂದು ಸ್ವಲಾತ್ ಅದು ನಮ್ಮ ಜೀವನದಲ್ಲಿ ಬೇಕು. ಹಾಗಾದರೆ ಮಾತ್ರ ನಾಳೆ ಪರಲೋಕದಲ್ಲಿ ನಮಗೆ ರಕ್ಷೆ ಹೊಂದಲು ಸಾಧ್ಯ. ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಅತಿಯಾದಂತಹ ಮಹಬ್ಬತ್ ಇಡಲು, ಅದೇ ರೀತಿ ಸ್ವಲಾತನ್ನು ಅಧಿಕಗೊಳಿಸಲು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.